ಪಶ್ಚಿಮ ಬಂಗಾಳದಲ್ಲಿ ನಿಲ್ಲದ ಚುನಾವಣೋತ್ತರ ಹಿಂಸಾಚಾರ. ಚುನಾವಣೆ ಬಳಿಕ ಟಿಎಂಸಿ ಕಚೇರಿಗಳ ಮೇಲೆ ದಾಳಿಯಾಗ್ತಾ ಇದೆ. ದುಷ್ಕರ್ಮಿಗಳಿಂದ ಅನ್ಸೂಲ್ ಟಿಎಂಸಿ ಕಚೇರಿ ಧ್ವಂಸ ಆಗಿ ಹೋಗಿದೆ. ಕೋಲ್ಕತ್ತಾದ ಹೋಗ್ ಮಾರ್ಕೆಟ್ನಲ್ಲಿರುವಂತಹ ಕಚೇರಿ ನೆಲಸಮ ಆಗಿದೆ. ಮುರ್ಷಿದಾಬಾದ್ನಲ್ಲಿ ಲೆನಿನ್ ಪುತ್ಥಳಿಯೇ ನೆಲಸಮ ಆಗಿ ಹೋಗಿದೆ. ಅನ್ಸೋಲ್ನಲ್ಲಿ ಟಿಎಂಸಿ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ನ್ಯೂಟನ್ನಲ್ಲಿ ಬಿಜೆಪಿ ಕಾರ್ಯಕರ್ತನೊಬ್ಬ ಬಲಿಯಾಗಿದ್ದಾನೆ. ಅವರವರಲ್ಲಿ ಕಿಚ್ಚೆತ್ಕೊಂಡು ಎಷ್ಟು ಜನ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ರೆ, ಇಲ್ಲ ನಾನು ಅಧಿಕಾರವನ್ನು ಬಿಟ್ಕೊಡೋದಿಲ್ಲ, ನಾನು ರಾಜೀನಾಮೆಯನ್ನು ಕೊಡೋದೇ ಇಲ್ಲ. 15 ವರ್ಷಗಳ ಆಳ್ವಿಕೆ ಅಂತ್ಯಗೊಂಡ ಬಳಿಕ ಎಲ್ಲೋ ಒಂದು ಕಡೆ ಅವರ ಸೋಲನ್ನು ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಏನೋ ಒಂದು ಕಡೆ ಉಲ್ಟಾ ಪಲ್ಟಾ ಆಗ್ತಾ ಇದೆ, ದಾಳಿಗಳಾಗ್ತಾ ಇದೆ, ಹತ್ಯೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಿಲ್ತಾನೆ ಇಲ್ಲ ಚುನಾವಣೋತ್ತರ ಹಿಂಸಾಚಾರ. ನ್ಯೂಟನ್ನಲ್ಲಿ ಬಿಜೆಪಿ ಕಾರ್ಯಕರ್ತನೊಬ್ಬ ಬಲಿಯಾಗ್ಬಿಟ್ಟಿದ್ದಾನೆ. ಹೌರಾದಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ದಾಳಿ ಮಾಡಿ ಹತ್ಯೆಯನ್ನ ಮಾಡಲಾಗಿದೆ.